ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮಧ್ಯಕಾಲೀನ ಕರ್ನಾಟಕ ಕಂಡಂತಹ ಒಬ್ಬ ಅತ್ಯಂತ ಪ್ರಮುಖ ಕ್ರಾಂತಿಕಾರಿ ಕವಿಶರಣರ ಬಗ್ಗೆ ಮಾತಾಡೋಣ. ನೋಡಿ, ಇವರ ಹೆಸರು ಕೇಳಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ಇವರ ನಿಜವಾದ ಕಥೆ ಇದೆಯಲ್ಲ, ಅದು ಸಾಕಷ್ಟು ರಹಸ್ಯಗಳಿಂದ ಕೂಡಿದೆ. ಹೌದು, ಇವರನ್ನ ಆದ್ಯ ವಚನಕಾರ ಅಂತಾನೆ ಕರೀತಾರೆ. ಆದರೆ ಇವರ ನಿಜವಾದ ಗುರುತಿದೆಯಲ್ಲ, ಅದು ಇತಿಹಾಸದ ಪುಟಗಳಲ್ಲಿ ಒಂದು ದೊಡ್ಡ ಒಗಟು. ನಿಜಕ್ಕೂ. ಸರಿ, ಬನ್ನಿ ಅವರ ಜೀವನ ಚರಿತ್ರೆಯ ಆಳಕ್ಕಿಳಿದು ಆ ಸತ್ಯ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲು ನಾವು ಶತಮಾನಗಳಿಂದ ಕೇಳ್ತಾ ಬಂದಿರೋ ಜನಪ್ರಿಯ ಕಥೆಯಿಂದ ಶುರು ಮಾಡೋಣ. ಯಾಕೆಂದ್ರೆ ನಮಗೆಲ್ಲರಿಗೂ ಗೊತ್ತಿರೋ ಆ ಮಹಾನ್ ವ್ಯಕ್ತಿತ್ವದ ಅಡಿಪಾಯನೇ ಈ ಕತೆ. ದಂತಕಥೆಯ ಪ್ರಕಾರ ದಾಸಿಮಯ್ಯನವರು ತಮ್ಮ ಜೀವನದ ಆರಂಭದಲ್ಲಿ ಒಬ್ಬ ಸನ್ಯಾಸಿಯಾಗಿದ್ರಂತೆ. ಅವರು ಲೌಕಿಕ ಜಗತ್ತನ್ನೆಲ್ಲ ಬಿಟ್ಟು ಕಾಡಿನಲ್ಲಿ ಕಠೋರವಾದ ತಪಸ್ಸನ್ನ ಮಾಡ್ತಿದ್ರು. ಆಗ ಒಂದು ಅದ್ಭುತ ಘಟನೆ ನಡೆಯುತ್ತೆ. ಸ್ವತಃ ಶಿವನೇ ಅವರ ಮುಂದೆ ಪ್ರತ್ಯಕ್ಷನಾಗಿ, ಹೀಗೆ ತಪಸ್ಸು ಮಾಡೋದಕ್ಕಿಂತ ಸಂಸಾರಿಯಾಗಿದ್ಕೊಂಡು ಕಾಯಕ ಮಾಡೋದಿದೆಯಲ್ಲ, ಅದೇ ನಿಜವಾದ ಪೂಜೆ, ನಿಜವಾದ ಆಧ್ಯಾತ್ಮಿಕ ಮಾರ್ಗ ಅಂತ ಅವ್ರಿಗೆ ತಿಳಿ ಹೇಳ್ತಾನೆ. ಶಿವನ ಮಾತನ್ನ ಕೇಳಿ ದಾಸಿಮಯ್ಯನವರು ತಮ್ಮ ತಪಸ್ವಿ ಜೀವನವನ್ನ ಅಲ್ಲೇ ಬಿಟ್ಟು ಗೃಹಸ್ಥರಾಗಿ ಬದಲಾಗ್ತಾರೆ. ಅವರು ತಮ್ಮ ಹುಟ್ಟೂರಾದ ಮುದ್ನೂರ್ಗೆ ವಾಪಸ್ ಬಂದು ನೇಕಾರಿಕೆಯ ಕಾಯಕವನ್ನ ಶುರು ಮಾಡ್ತಾರೆ. ಇವರ ಜೀವನದಲ್ಲಿ ನಡೆದ ಒಂದು ಪ್ರಸಿದ್ಧ ಪವಾಡ ಅಂದ್ರೆ ಇದು. ಕಥೆ ಹೀಗಿವೆ: ದಾಸಿಮಯ್ಯನವರು ತಾವು ಕಷ್ಟಪಟ್ಟು ನೇಯ್ದ ಒಂದು ದುಬಾರಿ ಬಟ್ಟೆಯನ್ನ ಶಿವನ ರೂಪದಲ್ಲಿ ಬಂದಿದ್ದ ಒಬ್ಬ ಅಪರಿಚಿತನಿಗೆ ಏನೂ ಯೋಚಿಸದೆ ಉಚಿತವನ್ನು ಕೊಡ್ಬಿಡ್ತಾರೆ. ಅವರ ಈ ಉದಾರತೆಗೆ ಮೆಚ್ಚಿದ ಶಿವ ಅವರ ಮನೆಯಲ್ಲಿದ್ದ ಧಾನ್ಯದ ಬಾನಿ ಇದೆಯಲ್ಲ, ಅದು ಯಾವತ್ತೂ ಖಾಲಿಯಾಗದ ಹಾಗೆ ವರವನ್ನ ಕೊಡ್ತಾನೆ. ಇದು ಅವರ ಉದಾರತೆಗೆ ಸಿಕ್ಕಿದ ದೈವಿಕ ಅನುಗ್ರಹಕ್ಕೆ ಸಾಕ್ಷಿ. ಸರಿ, ಈಗ ಅವರ ಜೀವನದ ದಂತಕಥೆಯನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಅವರ ಮಾತುಗಳ ಶಕ್ತಿಯ ಬಗ್ಗೆ ನೋಡೋಣ. ಅವರ ವಚನಗಳು ಅವು ಕೇವಲ ಕಾವ್ಯ ಆಗಿರಲಿಲ್ಲ, ಬದಲಿಗೆ ಸಮಾಜದಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ, ಸಾಮಾಜಿಕ ಕ್ರಾಂತಿಯನ್ನೇ ಹುಟ್ಟುಹಾಕಿದ್ವು. ಹಾಗಿದ್ರೆ ವಚನ ಅಂದ್ರೆ ಏನು? ಅದು ಕೇವಲ ಸಂಸ್ಕೃತ ಬಲ್ಲ ಪಂಡಿತರಿಗಷ್ಟೇ ಸೀಮಿತವಾದ ಸಾಹಿತ್ಯ ಆಗಿರಲಿಲ್ಲ. ಬದಲಿಗೆ ಸಾಮಾನ್ಯ ಜನರಿಗೂ ಸರಳವಾಗಿ ಅರ್ಥವಾಗುವ ಕನ್ನಡದಲ್ಲಿ ಆಳವಾದ ತತ್ವಗಳನ್ನು ಹೇಳುವ ಒಂದು ಹೊಸ ಸಾಹಿತ್ಯ ಪ್ರಕಾರವಾಗಿತ್ತು. ಅವರ ವಚನಗಳಿನ ಒಂದು ಪ್ರಮುಖ ವಿಷಯ ಅಂದ್ರೆ ಲಿಂಗ ಸಮಾನತೆ. ಆ ಕಾಲದಲ್ಲಿ ಇಂಥದೊಂದು ವಿಚಾರದ ಬಗ್ಗೆ ಮಾತಾಡೋದು ಅಂದ್ರೆ ಅದು ನಿಜಕ್ಕೂ ಒಂದು ಕ್ರಾಂತಿಕಾರಿ ಮತ್ತು ಧೈರ್ಯದ ಚಿಂತನೆಯಾಗಿತ್ತು. ಈ ವಚನವನ್ನೊಮ್ಮೆ ಗಮನಿಸಿ, ಎಷ್ಟು ಪ್ರಬಲವಾಗಿದೆ ನೋಡಿ. ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಆದರೆ ನಡುವೆ ಸುಳಿಯುವ ಆತ್ಮನು ಹೆಣ್ಣೂ ಅಲ್ಲ, ಗಂಡೂ ಅಲ್ಲ. ಅಬ್ಬಾ! ಅಂದ್ರೆ ಕೇವಲ ದೈಹಿಕ ನೋಟವನ್ನಷ್ಟೇ ನೋಡಿ ಗಂಡು ಹೆಣ್ಣು ಅಂತ ತೀರ್ಮಾನ ಮಾಡ್ತೀವಿ, ಆದರೆ ಒಳಗಿರುವ ಆತ್ಮಕ್ಕೆ ಯಾವ ಲಿಂಗಭೇದವೂ ಇಲ್ಲ ಅಂತ ಎಷ್ಟು ಅದ್ಭುತವಾಗಿ, ಎಷ್ಟು ಸರಳವಾಗಿ ಹೇಳಿದ್ದಾರೆ ಅಲ್ವಾ? ದಾಸಿಮಯ್ಯನವರ ತತ್ವಶಾಸ್ತ್ರ ಇದೆಯಲ್ಲ, ಅದು ಕೇವಲ ಪೂಜೆ, ಪುನಸ್ಕಾರ, ಆಚರಣೆಗಳಿಗಿಂತ ವೈಯಕ್ತಿಕ ಅನುಭವಕ್ಕೆ, ನಿಜವಾದ ಭಕ್ತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿತ್ತು. ದೇವರು ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ನಮ್ಮ ದಿನನಿತ್ಯದ ಅನುಭವಗಳಲ್ಲೇ ಇದ್ದಾನೆ ಅಂತ ಅವರು ನಂಬಿದ್ರು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ ಅಂತ ಶುರುವಾಗುವ ಈ ವಚನವನ್ನ ನೋಡಿ. ಜೀವನದ ಪ್ರತಿಯೊಂದು ಅಂಶದಲ್ಲೂ ದೈವತ್ವವನ್ನ ಗುರುತಿಸೋ ಪರಿಕಲ್ಪನೆಯನ್ನ ಇದು ಎಷ್ಟು ಚೆನ್ನಾಗಿ ವಿವರಿಸುತ್ತೆ. ನಾವು ಉಸಿರಾಡೋ ಗಾಳಿಯಿಂದ ಹಿಡಿದು ನಾವು ತಿನ್ನೋ ಅನ್ನದವರೆಗೆ ಎಲ್ಲವೂ ದೇವರ ಕೊಡುಗೆ ಅನ್ನೋ ಭಾವ ಇದರಲ್ಲಿದೆ. ಸರಿ, ಈಗ ಈ ಕಥೆಯ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ ಬರೋಣ. ಅದೇ ಐತಿಹಾಸಿಕ ರಹಸ್ಯವನ್ನ ಭೇದಿಸೋದು. ಇತಿಹಾಸದ ದಾಖಲೆಗಳಲ್ಲಿರೋ ಗೊಂದಲಗಳನ್ನ ನೋಡೋಣ. ನಾವು ಕೇಳಿದ ದಂತಕಥೆಗೂ ಐತಿಹಾಸಿಕ ಸತ್ಯಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಆಧುನಿಕ ಸಂಶೋಧಕರು ಈ ದಂತಕಥೆಯ ಹಿಂದಿನ ಸತ್ಯವನ್ನ ನಿಧಾನವಾಗಿ ಬಿಚ್ಚಿಡೋಕೆ ಶುರು ಮಾಡ್ತಾ ಇದ್ದಾರೆ. ಅವರ ಪ್ರಕಾರ ಈ ಕಥೆಯಲ್ಲಿ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳ ಜೀವನವನ್ನ ಒಂದಾಗಿ ಸೇರಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಸರಿ, ಈ ಹೋಲಿಕೆಯನ್ನೊಮ್ಮೆ ನೋಡೋಣ. ಇಲ್ಲಿಯೇ ನೋಡಿ ಇಡೀ ರಹಸ್ಯದ ಸುಳಿವು ಸಿಗೋದು. ಇತಿಹಾಸಕಾರರೇ ಹೇಳೋ ಪ್ರಕಾರ ಇಲ್ಲಿ ಇಬ್ಬರು ಪ್ರತ್ಯೇಕ ವ್ಯಕ್ತಿಗಳಿದ್ದಾರೆ. ಮೊದಲನೆಯದಾಗಿ ದೇವರ ದಾಸಿಮಯ್ಯ. ಇವರು 11ನೇ ಶತಮಾನದವರು, ಅಂದ್ರೆ ಸುಮಾರು ಕ್ರಿಸ್ತಶಕ 1040ರಲ್ಲಿದ್ದವರು. ಇವರೊಬ್ಬ ತಪಸ್ವಿ, ಸನ್ಯಾಸಿ. ಇನ್ನೊಂದು ಕಡೆ ಜೇಡರ ದಾಸಿಮಯ್ಯ. ಇವರು 12ನೇ ಶತಮಾನದವರು, ಅಂದ್ರೆ ಬಸವಣ್ಣನವರ ಹಿರಿಯ ಸಮಕಾಲೀನರು. ಇವರು ಗೃಹಸ್ಥ, ವೃತ್ತಿಯಲ್ಲಿ ನೇಕಾರ, ಮತ್ತು ಇವರ ಹೆಂಡತಿಯ ಹೆಸರು ದುಗ್ಗಲೆ. ಅಷ್ಟೇ ಅಲ್ಲ, ವಚನಗಳನ್ನ ಬರೆದಿದ್ದು ಇದೇ ಜೇಡರ ದಾಸಿಮಯ್ಯ, ರಾಮನಾಥ ಅನ್ನೋ ಅಂಕಿತನಾಮದಿಂದ. ನೋಡಿ, ಇಬ್ಬರ ಕಾಲ, ಪಾತ್ರ, ಜೀವನ ಶೈಲಿ ಎಲ್ಲವೂ ಸಂಪೂರ್ಣವಾಗಿ ಬೇರೆ ಬೇರೆ. ಓಕೆ, ಐತಿಹಾಸಿಕವಾಗಿ ಒಬ್ಬರೋ ಇಬ್ಬರೋ ಅನ್ನೋ ಗೊಂದಲ ಇರಬಹುದು. ಆದ್ರೆ ವಚನಕಾರರಾದ ಜೇಡರ ದಾಸಿಮಯ್ಯನವರ ಪರಂಪರೆ ಇದೆಯಲ್ಲ, ಅದನ್ನ ಯಾರೂ ಅಲ್ಲಗಳೆಯೋಕೆ ಸಾಧ್ಯ ಇಲ್ಲ.
ಅವರ ಕೊಡುಗೆ ಕನ್ನಡ ಸಾಹಿತ್ಯ ಮತ್ತು ಸಮಾಜದ ಮೇಲೆ ಅಳಿಸಲಾಗದಷ್ಟು ಪ್ರಭಾವ ಬೀರಿದೆ. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಜೇಡರ ದಾಸಿಮಯ್ಯನವರು ಕೇವಲ ಒಬ್ಬ ಕವಿಯಾಗಿರಲಿಲ್ಲ, ಅವರು ವಚನ ಸಾಹಿತ್ಯದ ಆದ್ಯ ಪ್ರವರ್ತಕರಾಗಿದ್ರು. ಅವರ ಆಲೋಚನೆಗಳು, ಅವರ ವಿಚಾರಗಳು ಮುಂದೆ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಆ ಬೃಹತ್ ಸಾಮಾಜಿಕ ಸುಧಾರಣಾ ಚಳವಳಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದು ಅನ್ನೋದು ಬಹಳ ಮುಖ್ಯ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ಐತಿಹಾಸಿಕ ಗೊಂದಲ ಏನೇ ಇರಲಿ, ಅದು ಅವರ ಮಾತುಗಳ ಶಕ್ತಿಯನ್ನ, ಅದರ ಪ್ರಭಾವವನ್ನ ಕಡಿಮೆ ಮಾಡುತ್ತಾ? ನಮಗೆ ಸ್ಫೂರ್ತಿ ಮುಖ್ಯನಾ ಅಥವಾ ಐತಿಹಾಸಿಕ ನಿಖರತೆ ಮುಖ್ಯನಾ? ಇದು ನಿಜಕ್ಕೂ ನಾವು ಯೋಚಿಸಬೇಕಾದ ವಿಷಯ.